ಇಂತ ಇದರಲ್ಲಿ ತಾವೆಲ್ಲ ಬಂದಿರಲ್ಲ, ಮೊಟ್ಟ ಮೊದಲು ತಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಬಂಧುಗಳೇ. ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಮಂದಿ ಪಾರ್ಟಿ ತೆಗೆದರು, ಎಲ್ಲ ಮುಚ್ಚೋಗ್ಯಾವ. ಇವತ್ತಿನ ದಿನ ನಾವು ಏನಾರ ಲೆಕ್ಕ ಹಾಕಿದ್ರ ಏನ್ ರೀಜನಲ್ ಪಾರ್ಟಿ ಅಂತೀವಿ, ಪ್ರಾದೇಶಿಕ ಪಕ್ಷ ಅಂತೀವಿ, ಕರ್ನಾಟಕದಲ್ಲಿ ಬಹಳ ಗಟ್ಟಿಯಾಗಿ ಒಂದೇ ಒಂದು ಪಾರ್ಟಿ ಅದ, ಅದು JDS ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಣ್ಣವ್ರ ನೇತೃತ್ವದಲ್ಲಿ ಪಾರ್ಟಿ. ಇದು ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನ್ಯಾಷನಲ್ ಪಾರ್ಟಿಗಳು ಹೆಂಗೋ ಸರ್ವೆ ಆಗ್ತಾವ, ಒಂದ್ ರಾಜ್ಯದಲ್ಲಿದೆ ಇನ್ನೊಂದು ರಾಜ್ಯದಲ್ಲಿ ಇಲ್ಲ ಅಂತೇಳಿ. ಆದ್ರೆ ಒಂದು ಪ್ರಾದೇಶಿಕ ಪಕ್ಷ ಆಗಿ ಇವತ್ತಿಷ್ಟೊಂದು ಗಟ್ಟಿಯಾಗಿ ನಮ್ಮ ನೆಲೆ ಉಳ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುನ್ನಡೀತಾ ಇದೆ. 25 ವರ್ಷ ಪೂರೈಸಿದೆ. ಮತ್ತೆ ನಮ್ಮ ಪಾರ್ಟಿ ಏನು ಕಮಜೋರ್ ಪಾರ್ಟಿ ಇಲ್ಲ. ನಮ್ಮ ರಾಷ್ಟ್ರ ಅಧ್ಯಕ್ಷರು ಯಾರು? ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು. ಮುಖ್ಯಮಂತ್ರಿ ಬಿ ಆಗಿನವ್ರ ಅವರು. ನಮ್ಮ ರಾಜ್ಯ ಅಧ್ಯಕ್ಷರು ಯಾರು? ಮಾಜಿ ಮುಖ್ಯಮಂತ್ರಿ, ಇವತ್ತಿನ ಕೇಂದ್ರ ಸಚಿವರು HD ಕುಮಾರಸ್ವಾಮಿ. ಈಗ ಬಾಕಿದ ನಮ್ಮ ನಿಖಿಲು ನಾವು ಎಲ್ಲ ಲೈನ್ದಾಗಿದ್ದೆವು. ಅಂದ್ರೆ ಇವತ್ತಿಗೂ ಬಹಳ ಶಕ್ತಿಯಾಗಿ ನಮ್ಮ ಪಾರ್ಟಿ ನಿಂತಿದೆ. ಈಗ ಉಳಿತು ನಾವೆಲ್ಲ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಶಕ್ತಿ ತುಂಬಬೇಕು. ಚಿಂತೆ ಇದೆ, ಕುಮಾರಣ್ಣವರಿಗೂ ಚಿಂತೆ ಇದೆ. ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಮತ್ತು JDS ಎರಡೂ ಸೇರಿ NDA ಮಿತ್ರ ಪಕ್ಷದಲ್ಲಿ ಕುಮಾರಣ್ಣವ್ರ ಮಂತ್ರಿ ಇದ್ದಾರ. ನಿಂಬಲ್ಲಿ ನಂಬಲ್ಲಿ ಎಲ್ಲರ ಬಲ್ಲಿ ಚಿಂತೆ ಇದೆ. ಏನಪ್ಪ ಮಾಡಬೇಕು, ಟಿಕೆಟ್ ಯಾರಿಗೆ ಸಿಗ್ತದೋ ಯಾರಿಗಿಲ್ಲೋ, ಏನಾಯ್ತದೋ ಏನಿಲ್ಲೋ, ಅದಕ್ಕೆ ಯಾರು ಏನು ಫಿಕರ್ ಮಾಡಪ್ಲೇ ಇಲ್ಲ. ಯಾರು ಪಕ್ಷ ಸಂಘಟನೆ ಅವ್ರು ಮಾಡ್ಕೋಬೇಕು, ಬಾಕಿದೆಲ್ಲ ಹೈಕಮಾಂಡಿಗೆ ಬಿಟ್ಟು ಬಿಡಬೇಕು. ಆಮೇಲೆ ಇವತ್ತೇನಾಗಿದೆ, ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿದೆ. ಗ್ಯಾರಂಟಿ ಅಂತಾರ. ಯಾವ ಗ್ಯಾರಂಟಿ ರೀ? ಎಲೆಕ್ಷನ್ದ ನಾವೇನಾರ ಗ್ಯಾರಂಟಿನಿಂದ ಯಾರ ಓಟ್ ಹಾಕ್ಯಾರ? ನಂಬಲ್ಯಾರ ಹಾಕಿಲ್ಲ. ಕೃಷ್ಣಾರೆಡ್ಡಿ ಅವರೇ ಲಾಟ್ರಿದಾಗ ಬಂದಿದಾರ ಅವರು. ಕಾಂಗ್ರೆಸ್ನವರು ಬರೋದು ಬರೇ 100 ಸೀಟ್ ಬರ್ಬೇಕಾಗಿತ್ತು ಅವರಿಗೆ. ನಮ್ಮ ತಪ್ಪುಗಳಿಂದ, ಬಿಜೆಪಿ ತಪ್ಪುಗಳಿಂದ 30 ಸೀಟ್ ಅವ್ರಿಗೆ ಜಾಸ್ತಿ ಸಿಕ್ಕಿದೆ ಅಷ್ಟೇ. ಇವತ್ತೇನಾಗಿದೆ? 5 ಗ್ಯಾರಂಟಿ. ಏಸು ಜರ ಹೇಳ್ರಿ, ಅಜಾ ಆಗ್ತಾ ಇದೆ ಜರ್ನಿಂದ.
ಹೋಗೇನ ಸರ್ಜಿ ನಂಬಲ್ಲಿ ಒಬ್ರಿಗೆ ಇಟ್ಟಿದೇವು ಯಾವಾಗ ಯಾವಾಗ ಏನೇನ್ ಕೇಳ್ಬೇಕು ಏನೇನಿಲ್ಲ ಅಂತ ನಮ್ ನಾಸಿರ್ ಹೊಸ್ತಾದ ಕಾಂಗ್ರೆಸ್ಸು 5 ಗ್ಯಾರಂಟಿ ಮ್ಯಾಗ ಬಹಳ ಜಂಬ ಕಚ್ಕೋತವ್ ನಾವು 5 ಗ್ಯಾರಂಟಿ ಕೊಡದ್ದೇವು ಮೊದಲನೇ ಗ್ಯಾರಂಟಿ ಯಾವುದು ಮಹಿಳೆಯರಿಗೆ 2,000 ರೂಪಾಯಿ ನಿನ್ನೆನೆ ನಮ್ ಬೀದರ್ ಉಸ್ತುವಾರಿ ಮಂತ್ರಿಗಳಿಗೆ ಕೇಳಿದೆ ಅವ್ರು ಭಾಷಣ ಮಾಡತ್ತಿರು 2,000 ರೂಪಾಯಿ ನಾವು ಹೆಣ್ಮಕ್ಳಿಗೆ ಕೊಡ್ಲಾತಿದ್ದೇವೆ ಹೌದು ಸ್ವಾಮಿ ನೀವು 2,000 ರೂಪಾಯಿ ಅವ್ರಿಗೆ ಕೊಡ್ಲಾತಿದ್ದೀರಿ ಗಣಸರು ಪಾಕೆಟ್ಗೆ ಎಷ್ಟು ಹೆಚ್ಚಿಗೆ ಮಾಡಿರ್ತಾರೆ ಹೇಳ್ರಿ ಅಂತ ನಿನ್ನ ವೇದಿಕೆ ಮೇಲೆ ಕೇಳಿದೆ ನಾನು ಹೇಳ್ರಪ್ಪ ನೀವು ಹೆಚ್ಚಿಗೆ ಆಗ್ಯದ ಇಲ್ಲ ಆ ಮತ್ತ ಈ ಕಡೆ ದಿನ ಸಂಜೆಗೆ ನಿಮ್ ಜೇಬಿನ ತಗೊಳತಾರ ಅದ್ ಕಡೆ ಕುಡ್ಲತ್ತಾರ ಇವ್ರು ಎಂತ ಶಾಣೆ ಅಪಾಚಾರ ಹೇಳು ಆ ಇದು ಗ್ಯಾರಂಟಿನ ಅರೆ ಕಾಂಗ್ರೆಸ್ ಮಂದಿ ಬಂದ್ರೆ ಕಟ್ಟಿ ಮೇಲೆ ಕೂತ್ಕೊಂಡು ಹಿಸಾಬ್ ಕಿತಾಬ್ ಕೇಳ್ರಿ ನೀವು ಇದು 1 ಗ್ಯಾರಂಟಿ ಮುಗಿತಾ ಫೇಲ್ ಆಯ್ತಾ 2ನೇ ಗ್ಯಾರಂಟಿ ಯಾವುದು ಬಸ್ಸು ಹೆಣ್ಮಕ್ಳಿಗೆ ಫ್ರೀ ಗಣಸರಿಗೆ ಹೆಚ್ಚಿಗೆ ಬರೋಬರ ನಮ್ಮ ಹಳಂದ್ ಕ್ಯಾಂಡಿಡೇಟ್ ಫುಲ್ ಫ್ರೀ ಆಗಿ ಓಡಾಡತ್ತಾರ ಅವ್ರು ಎಲ್ಲಿ ಹೋದಲ್ ಫ್ರೀ ಏನಮ್ಮ ಅಂದ್ರ ಒಂದು ಜೇಬಿನ ತಗೊಳತ್ತಾರ ಇನ್ನೊಬ್ರಿಗೆ ಫ್ರೀ ಕೊಡ್ಲತ್ತಾರ ಇದು ಬಿ ಆಯ್ತಾ ಹಿಸಾಬ್ ಕಿತಾಬು 3ನೇ ಗ್ಯಾರಂಟಿ ಯಾವುದು ಅಕ್ಕಿ ಯಾರ್ದು ಸ್ವಾಮಿ ಅಕ್ಕಿ 10 ಕಿಲೋ ಅಕ್ಕಿದಾಗ 5 ಕಿಲೋ ಮೋದಿಯವ್ರ ಅಕ್ಕಿ ನಿಮ್ದಲ್ಲ ಈ ಕಾಂಗ್ರೆಸ್ ಮಂದಿಗೆ ತಾಕತ್ತಿದ್ರೆ ಇವ್ರು ಹೇಳಿನಪ್ಲೆ ನಾಳೆ ಬೆಳಿಗ್ಗೆ 5 ಕಿಲೋ ಇದು ಇನ್ನೊಂದು 5 ಕಿಲೋ ಹೆಚ್ಚಿಗೆ ಕೊಡ್ರಿ ನಾಳೆ ಕೊಡ್ರಿ 10 ಕಿಲೋ ಕೊಡ್ರಿ ನೀವು ಮೋದಿ ಅವ್ರದ್ದು ಬಿಟ್ಕೊಡ್ರಿ ಅದ ತಾಕತ್ತು ಇಲ್ಲ 4ನೇ ಗ್ಯಾರಂಟಿ ಯಾವುದು ಇದೇನಾ 4 ಕರೆಂಟ್ ಬಿಲ್ ಅದು ಏನಾಗ್ಯದ ಹೇಳ್ರಿ ಎಲ್ಲ ದುಕಾನು ಫ್ಯಾಕ್ಟ್ರಿ ಎಲ್ಲರಿಗೆ ಹೆಚ್ಚಿಗೆ ಮಾಡ್ಯಾರ ಈ ಕಡೆ ಮನೆಗಳಿಗೆ 200 ಯೂನಿಟ್ ಫ್ರೀ ಕೊಡ್ಲತ್ತೇವಲ್ಲತ್ತಾರ ಅಟೆ 160 ಕೊಡ್ತಾರಂತ ಒಂದು ಅಂದ್ರೆ ಇದು ಬಿ ಏನ್ ಬರೋಬರಿಲ್ಲ 5ನೇ ಗ್ಯಾರಂಟಿ ಯಾವುದು ಯುವ ನಿಧಿ ಯುವಕರಿಗೆಲ್ಲ 1,500 3,000 ಏಸು ಮಂದಿ ರೊಕ್ಕ ಹೊಂಟಾವಪ್ಪ ನಿಮ್ಗ ಒಬ್ರಿಗಾರ ಹೊಂಟಾವ ಅಂದಿನ ಮ್ಯಾಗಿ ಕಾಂಗ್ರೆಸ್ 5 ಗ್ಯಾರಂಟಿ ಈಗ ಬರ್ತಾರ ಲೆಕ್ಕ ಮಾಡ್ಬೇಕಾಯ್ತದ ನೀವೆಲ್ಲ ನಮ್ಮ ದೇಶ ರೈತರ ದೇಶ 70% ರೈತಾಪಿ ಜನ ಇರೋದು ರೈತರ ಗ್ಯಾರಂಟಿ ಯಾವುದಿದೆ ಹೇಳ್ರಪ್ಪ ರೈತರ ಗ್ಯಾರಂಟಿ ಅರೇ ಕುಮಾರಸ್ವಾಮಿ 2006 ಮುಖ್ಯಮಂತ್ರಿ ಆದ್ರು ನಾನೇ ಅವತ್ತು ಅಗ್ರಿಕಲ್ಚರ್ ಮಿನಿಸ್ಟರ್ ಮೊದಲನೇ ಬಾರಿಗೆ ಒಬ್ಬೊಬ್ಬರಿಗೆ 25,000 ಸಾಲ ಮನ್ನಾ ಮಾಡಿದೇವ ಇಲ್ಲ 2018 ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಾನೇ ಕೋಆಪರೇಟಿವ್ ಮಿನಿಸ್ಟರ್ ಒಬ್ಬೊಬ್ರ ಖಾತಾದ ಕೋಆಪರೇಟಿವ್ ಬ್ಯಾಂಕ್ನಿಂದ 1 ಲಕ್ಷ ರೂಪಾಯಿ 2 ಖಾತಾ ಇದ್ರೆ 2 ಲಕ್ಷ 4 ಇದ್ರೆ 4 ಲಕ್ಷ ಮಾಫ್ ಮಾಡಿದೇವಿಲ್ಲ ಹೇಳ್ರಿ ಎಲ್ಲ ನಗದಿ ಕೊಟ್ಟಿದೆವು ಇವ್ರಪ್ಲೆ ಉದ್ರಿ ಇಲ್ಲ ಇವ್ರು ಹೇಳ್ತಾರ ರೈತರ ಬಗ್ಗೆದಾಗ ಇವತ್ತು ನಮ್ಮ ಭಾಗದಲ್ಲಿ ನೀರಿಗೆ ತತ್ತರಿಸ್ತಾ ಇದ್ದಾರ
ಒಂದು ಡೆವಲಪ್ಮೆಂಟ್ ಇಲ್ಲ, ಒಂದು ಫ್ಯಾಕ್ಟರಿ ಇಲ್ಲ, ಒಂದು ನೀರಾವರಿ ಯೋಜನೆಗೆ ದುಡ್ಡಿಲ್ಲ. ಇವ್ರು 2,000 ರೂಪಾಯಿ ಕೊಟ್ಟೆ ಎಲ್ಲ ಡೆವಲಪ್ಮೆಂಟ್ ಸ್ಟಾಪ್ ಮಾಡ್ಲತ್ತಾರ. ಮೊನ್ನೆ ಕುಮಾರಸ್ವಾಮಿ ಹೇಳಿದಾರ, ನಾ ಬಂದು ಕುರ್ಚಿ ಮ್ಯಾಗ ಕೊಡ್ಲಿ 5,000 ಕೊಟ್ಟು ಬೇಕಾದ್ರೆ ಸರ್ಕಾರ ನಡ್ಸೋಲ್ ಹೋದ್ರು ನಾನು ನೋಡ್ರಿ ಅಂತ ಹೇಳಿದಾರೆ ಇವರು. ಅಂದ್ರೆ ಇನ್ನ ಬಹಳ ಜನ ಮಾತಾಡೋರ ಲೇಟ್ ಆಯ್ತದ, ನಾ ಹೆಚ್ಚಿಗೆ ಮಾತಾಡ್ಲಕ್ ಹೋಗಲ್ಲ. ಆದ್ರೆ ನಾ ಯಾಕೆ ಹೇಳತ್ತೀನಿ, ಈಗ ಬರ್ತದ, ಈಗ ನಾವು ಬಿಜೆಪಿ ಒಂದೇ ಇದೇವಪ್ಪ, ನೀವೇನ್ ಫಿಕರ್ ಮಾಡಬೇಡ್ರಿ. ದೇವೇಗೌಡರು ಮೋದಿಯವರು ಇಲ್ಲಿ ಯಾರಿಗೆ ಕೂಡಿಸ್ಬೇಕು ಅಂತ ಲೆಕ್ಕ ಹಾಕ್ತಾರ, ಅವತ್ತು ನಾವು ಲೆಕ್ಕ ಹಾಕ. ಹಂಗಾಗಿ ಇವತ್ತ ನಾವು ನೀವೆಲ್ಲ ಒಂದಾಗಿ ಪಕ್ಷ ಸಂಘಟನೆ ಮಾಡೋಣ. ಮುಂದೆ ಈ ಕಾಂಗ್ರೆಸ್ ಏನು ಭ್ರಷ್ಟ ಪರ್ಸೆಂಟೇಜ್ ಬಗ್ಗೆ ಮಾತಾಡಿದ್ರು, ಇವತ್ತ ಮೀರಿಸ್ಬಿಟ್ಟಿದಾಗ ಎಲ್ಲರಿಗೆ. ಅದಕ್ಕ ರೈತಾಪಿ ಜನರು, ರೈತರ ಕಲ್ಯಾಣಗೋಸ್ಕರ ಸರ್ಕಾರಗಳು ಬರಬೇಕು, ಅವೇನದಲ್ಲ ಕೆಲಸ ಮಾಡಬೇಕು. ಹಂಗಾಗಿ ಕುಮಾರಣ್ಣವರು ಬರ್ತಾರೆ ಈ ಭಾಗದಲ್ಲಿ. ಹೇಳಿದೀವಿ ನಾವು ಬಾಲರಾಜ್ ಅವರೆಲ್ಲರೂ ಹೋಗಿ ಇವತ್ತು ಬಹಳ ಸಂತೋಷ. ಇವತ್ತು ಕುರ್ಕುಂಟ ಫ್ಯಾಕ್ಟರಿ ಬಗ್ಗೆದಾಗ ಸುಮಾರು ನಾನು ದಿಲ್ಲಿದಾಗಿದ್ದರೆ 2-3 ಸಲ ಏನದಲ್ಲ ನಾವು ಅವರು ಸೇರಿ ಮಾತಾಡಿದೀವಿ. ಇವತ್ತು ಏನೇ ಆಗಲಿ ಬಾಲರಾಜ್ ಗುತ್ತೇದಾರ್ ಅವರು ಸಂಘಟನೆ ಮಾಡ್ತಾ ಇದಾರ. ನಮ್ಮಲ್ಲೊಂದು ಕಹಾವತ್ ಇದೆ, ದೇರ್ ಹೈ ಅಂಧೇರ್ ನಹಿ ಅಂತೇಳಿ. ಹಂಗಾಗಿ ಒಳ್ಳೆ ಕಾಲ ಬರುತ್ತೆ, ಏನ್ ಫಿಕರ್ ಮಾಡಪ್ಲೇ ಇಲ್ಲ ಬಾಲರಾಜ್. ಹಂಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಕುಮಾರಣ್ಣವರು ಬರ್ತಾರೆ ಈ ಭಾಗದಲ್ಲಿ. ನಾವು ಹೇಳಿದೀವಿ ಕೆಲವು ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ, ಯಾಕಂದ್ರೆ ಹಿಂದೂಸ್ತಾನದಾಗ ಎಲ್ಲ ಫ್ಯಾಕ್ಟ್ರಿಗಳು ಮಾಲಕ್ ಜವಾಬ್ದಾರಿ ಕುಮಾರಣ್ಣವ್ರಿಗಿದೆ. ಈ ಭಾಗದಲ್ಲಿ 1,000 ಜನ ನೌಕರಿ ಮಾಡೋಂತ ಫ್ಯಾಕ್ಟ್ರಿಗಳು ತರಬೇಕು ಅಂತೇಳಿ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಮುಂದಿನ ನಡೆ ಖಂಡಿತ ನಮ್ಮ ಭಾಗ ಒಳ್ಳೇದಾಗುತ್ತೆ. ಮತ್ತೇನೀಗ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿದಾರ, ಇವತ್ತು ಅವರು ಯುವಕರು ತುಂಬಾ ಉತ್ಸಾಹಿ, ನಮ್ಮ ಪಾರ್ಟಿ ಬೆಳೆಸಬೇಕು. ಕುಮಾರಣ್ಣವರಲ್ಲಿ ಕೇಂದ್ರದಲ್ಲಿ ಜವಾಬ್ದಾರಿಯುತ ಸರ್ಕಾರನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದಾರ. ಇವತ್ತು ನಮ್ಮ ಕರ್ನಾಟಕ ಸುತ್ತೊಡೆದಿ ಇವತ್ತು ನಮ್ಮ ಪಕ್ಷ ಕಟ್ಲಕ್ಕೆ ಏನದಲ್ಲ ಅವರು ಮುಂಚೂಣಿಯಲ್ಲಿ ಬರ್ತಾ ಇದಾರ. ಅದಕ್ಕೆ ನಾವೆಲ್ಲರೂ ಅವ್ರ ಬೆಂಬಲಕ್ಕೆ ನಿಂತು ಮುಂದಿನ ದಿನಗಳಲ್ಲಿ ಇವತ್ತು ಈ ಪಕ್ಷ ಏನ್ ದೇವೇಗೌಡರು ಕಟ್ಟಿದಂತ 25 ವರ್ಷ ಮುಗ್ದಿದೆ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ಈ ಸರ್ಕಾರ ತರ ಮುಖಾಂತರ ಇವತ್ತು ಎಲ್ಲರೂ ಸೇರಿ ಶ್ರಮಿಸೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ಅತ್ಯಂತ ಉತ್ಸುಕತೆಯಿಂದ ಪ್ರಸ್ತುತ